ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಸುಮಾರು 2 ವರ್ಷ ಆದಮೇಲೆ ಅಮ್ಮ ಬಂದಿದ್ರು. ಅದು ಮನೆ ತಗೊಂಡಿದ್ದೀವಲ್ವಾ, ಮನೆ ನೋಡೋದಕ್ಕಂತಂದ್ಬಿಟ್ಟು ಅಮ್ಮ ಬಂದಿದ್ರು. ಅಮ್ಮ ಜಾಸ್ತಿ ಅವರು ಬರೋದಿಲ್ಲ, 1 ವರ್ಷಕ್ಕೋ ಇಲ್ಲ 2 ವರ್ಷಕ್ಕೋ ಇಲ್ಲ 3 ವರ್ಷಕ್ಕೋ ಈ ರೀತಿಯಾಗಿ ಅವರು ಬರೋದು. ಈ ಸಲ ಅಂತೂ 2 ವರ್ಷ ಆಗೋಗಿತ್ತು ಅಮ್ಮ ಬಂದು. ಹಾಗಾಗಿ ಅವ್ರಿಗೋಸ್ಕರ ಗೀ ರೈಸು ಮತ್ತು ಮಶ್ರೂಮ್ ಗ್ರೇವಿಯನ್ನು ಮಾಡಿದ್ದೀನಿ. ಆ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಈಗ ಶೇರ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಆಗಿ ಫ್ರೈಡೇ ಪೂಜೆ ಮತ್ತು ಸ್ಯಾಟರ್ಡೇ ಪೂಜೆ ಮತ್ತು ಸ್ವಲ್ಪ ಮನೆ ಕೆಲಸಗಳನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋದಲ್ಲಿ ಅಮ್ಮ ಒಂದಿಷ್ಟು ನನಗೆ ಚಿಕ್ಕಂದಿನಲ್ಲಿ ಕೆಲವೊಂದಿಷ್ಟು ಬುದ್ಧಿ ಮಾತುಗಳನ್ನು ಹೇಳಿದರು. ಈ ವಿಡಿಯೋದಲ್ಲಿ ಅದನ್ನು ಶೇರ್ ಮಾಡ್ಕೊಳ್ತೀನಿ. ನಿಮ್ಮಲ್ಲಿ ಯಾರಿಗಾದರೂ ಹೆಲ್ಪ್ ಆಗ್ಬೋದು, ಹಾಗೆ ಆ ಒಂದು ಸ್ಟೇಜಲ್ಲಿರೋರಿಗೆ ಈ ಮಾತುಗಳು ಸರಿ ಅಂತ ಅನಿಸ್ಬೋದು ಅಂತಂದ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲನೂ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಫ್ರೈಡೇ ಮಾರ್ನಿಂಗು ಮನೆ ಕೆಲಸಗಳೆಲ್ಲ ಮುಗಿಸಿ ಸ್ನಾನ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಟ್ಟು ಈಗ ಪೂಜೆಗೆ ಹೂಗಳನ್ನು ಕಿತ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಟೆರೇಸ್ ಮೇಲೆ ಬಂದು ಹೂಗಳನ್ನು ಕಿತ್ಕೊಳ್ತಾ ಇದ್ದೀನಿ. ಇವಾಗಂತೂ ಹೂಗಳು ಒಂದು ಸ್ವಲ್ಪ ಕಡಿಮೆನೇ ಬಿಡ್ತಾ ಇದೆ. ಅದರಲ್ಲೂ ಸೇವಂತಿಗೆ ಹೂಗಳೆಲ್ಲ ಖಾಲಿ ಆಗೋಯ್ತು. ಇವಾಗ ದಾಸವಾಳ ಹೂವು, ಒಂದು ಸ್ವಲ್ಪ ಸೇವಂತಿಗೆ ಹೂಗಳು, ಒಂದು ಸ್ವಲ್ಪ ರೋಸ್ ಹೂವು ಇಷ್ಟೇ ಸಿಗ್ತಾ ಇದೆ. ನೆಕ್ಸ್ಟ್ ಈಗ ಹೂಗಳನ್ನು ಕಿತ್ಕೊಂಬಂದು ದೇವ್ರ ಫೋಟೋಸ್ಗೆಲ್ಲ ಜೋಡಿಸಿಟ್ಟು ಈಗ ಹೊಸ್ಲಿಗೆ ಅರ್ಶಿನ ಕುಂಕುಮ ಇಡ್ತಾ ಇದ್ದೀನಿ. ಈ ಮನೆಗೆ ಬಂದಾಗಿಂದ ಫ್ರೈಡೇ ಪೂಜೆಯನ್ನು ಒಂದು ಸ್ವಲ್ಪ ಲೇಟಾಗೇ ಮಾಡ್ತಾ ಇದ್ದೀನಿ. ಅಂತಂದರೆ 9 ಗಂಟೆ ಇಲ್ಲಾಂದರೆ 10 ಗಂಟೆ ಆ ಟೈಮಲ್ಲಿ ಮಾಡ್ತಾ ಇದ್ದೀನಿ. ಮೊದಲೆಲ್ಲ ನಾನು ಒಂದು 5 ಗಂಟೆಗೆಲ್ಲ ಮುಗಿಸ್ಬಿಡ್ತಾ ಇದ್ದೆ, ಇಲ್ಲಾಂದರೆ 6 ಗಂಟೆ ಒಳಗಡೆ ಪೂಜೆಯನ್ನು ಮುಗಿಸ್ಬಿಡ್ತಾ ಇದ್ದೆ. ಆದರೆ ಯಾಕೋ ಇಲ್ಲಿ ಐಟಮ್ಸ್ ಎಲ್ಲ ಎಲ್ಲಂದರೆ ಅಲ್ಲಿರೋದ್ರಿಂದ ಯಾಕೋ ನನಗೆ ಮನಸ್ಸಲ್ಲಿ ಗಜಿಬಿಜಿ ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ಲೇಟಾಗೆ ಮಾಡ್ಕೊಳ್ತಾ ಇದ್ದೀನಿ ಪೂಜೆನ. ಸುನಂದ ಅನ್ನೋರು ಕಮೆಂಟ್ ಮಾಡಿದ್ರು, ಪೂಜೆಗಳನ್ನು ಒಂದು ಸ್ವಲ್ಪ ಲೇಟಾಗಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀರಲ್ವಕ್ಕ, ಆ ರೀತಿಯಾಗಿ ಮಾಡ್ಬೋದಾ ಅಂತಂದ್ಬಿಟ್ಟು ಅವರು ಕಮೆಂಟ್ ಮಾಡಿದರು. 12 ಗಂಟೆ ಒಳಗಡೆ ಪೂಜೆಗಳನ್ನು ಮುಗಿಸ್ಬಿಡ್ಬೇಕು ಬೆಳಗ್ಗೆ ಟೈಮು. 12 ಗಂಟೆ ಮೇಲೆ ಮಾಡಬಾರ್ದು. ಒಂದು ವೇಳೆ ಲೇಟ್ ಆಯಿತು ಅಂತಂದರೆ ಸಂಜೆ ಮಾಡ್ಕೊಳ್ಬೇಕಾಗುತ್ತೆ. ಮಧ್ಯಾಹ್ನ ಮಾತ್ರ ಪೂಜೆಗಳನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಆದಷ್ಟು ನಾನು ಇವಾಗ ಒಂದು 12 ಗಂಟೆ ಒಳಗಡೆ ಪೂಜೆಗಳನ್ನು ಮುಗಿಸ್ಬಿಡ್ತೀನಿ. ಮೊದಲೆಲ್ಲ ನಾನು ಒಂದು 10 ಗಂಟೆ ಒಳಗಡೆ ಮುಗಿಸ್ತಾ ಇದ್ದೆ. ಇವಾಗ ಒಂದು ಸ್ವಲ್ಪ ಲೇಟ್ ಆಗ್ತಾ ಇದೆ, ಯಾಕಂದರೆ ಐಟಮ್ಸು ನನಗೆ ಅಷ್ಟಕ್ಕಷ್ಟೇ ಸಿಗೋದಿಲ್ಲ. ಎಲ್ಲಂದರೆ ಅಲ್ಲಿ ಜೋಡಿಸಿಟ್ಕೊಂಡ್ಬಿಟ್ಟಿದ್ದೀವಿ. ಅದಲ್ಲದೆ ಅಲ್ಲಿ ವರ್ಕರ್ಸ್ ಎಲ್ಲ ಇರ್ತಾರಲ್ವ, ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆಗ್ತಾ ಇದೆ ಅಷ್ಟೇ. ಆ ಮನೆಗೆ ಹೋದ್ಮೇಲೆ ನಾನು ಮಾಮೂಲಿಯಾಗಿ ರೋಟಿನ ಅಭ್ಯಾಸ ಮಾಡ್ಕೊಳ್ತೀನಿ. ಈಗ ಪೂಜೆ ಎಲ್ಲ ಮುಗಿಸಿದ್ದೀನಿ. ಫ್ರೈಡೇ ಮಾತ್ರ ಒಂದು 10 ಗಂಟೆ ಒಳಗಡೆ ಪೂಜೆ ಎಲ್ಲ ಮುಗಿಸ್ಬಿಡ್ತೀನಿ. ಶ್ಲೋಕಗಳು ಹೇಳ್ಕೊಳೋದು ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ಈಗ ಅಮ್ಮ ನನಗೆ 10th ಮುಗಿಸಿದ ಮೇಲೆ ಎಜುಕೇಷನ್ ಬಗ್ಗೆ ಕೆಲವೊಂದಿಷ್ಟು ನನಗೆ ಬುದ್ಧಿ ಮಾತುಗಳನ್ನು ಹೇಳಿದ್ರು. ಅದು ನಿಜವಾಗ್ಲೂ ಸತ್ಯವಾದಂತಹ ಮಾತುಗಳು. ಆ ಮಾತುಗಳನ್ನು ನಿಮ್ಮ ಜೊತೆ ಈಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಸಮಾಜದಲ್ಲಿ ಕೆಲವರು ಹೇಳ್ತಿರ್ತಾರೆ, ಕೆಲವರೇನು ನನಗೂ ಹೇಳಿರೋರು ಇದ್ದಾರೆ, ಹೆಣ್ಮಕ್ಳು ಎಷ್ಟು ಓದಿದ್ರು ಅಡುಗೆ ಮಾಡೋದು ತಪ್ಪೋದಿಲ್ಲ, ಕಸರೆ ಮುಸರೆ ತಿಕ್ಕೋದು ತಪ್ಪೋದಿಲ್ಲ ಅಂತ ಹೇಳ್ತಿರ್ತಾರಲ್ವಾ. ಆಗಿನ ಟೈಮಲ್ಲಿ ಅಮ್ಮ ನನಗೆ ಹೇಳ್ತಾ ಇದ್ರು, ಗಂಡು ಮಕ್ಕಳಿಗೆ ಎಷ್ಟು ಇಂಪಾರ್ಟೆಂಟೋ ಎಜುಕೇಷನ್ ಅನ್ನೋದು ಅದಕ್ಕಿಂತನೂ ಹೆಚ್ಚಿಗೆ ಇಂಪಾರ್ಟೆಂಟ್ ಆಗಿರುತ್ತೆ ಹೆಣ್ಮಕ್ಳಿಗೂ ಅಂತ ಹೇಳ್ತಾ ಇದ್ರು. ಅದು ಹೇಗೆ ಅಂತ ಅವರು ನನಗೊಂದಿಷ್ಟು ಬುದ್ಧಿ ಮಾತುಗಳನ್ನು ಹೇಳ್ತಾ ಇದ್ರು. ಇವಾಗ ಒಂದು ಹೆಣ್ಣು ಮಗು 10th ಪಾಸ್ ಮಾಡಿದಾದ್ಮೇಲೆ ಮುಂದಿನ ಎಜುಕೇಷನ್ ಇನ್ನೇನು ಮಾಡಿಸೋದು, ಆರಾಮಾಗಿ 1-2 ವರ್ಷ ಇರಲಿ, ಇಲ್ಲ ಅಂತಂದರೆ ಇವಾಗೇ ಒಂದು ಒಳ್ಳೆ ಹುಡುಗನ ನೋಡಿಬಿಟ್ಟು ಮದುವೆ ಮಾಡಿ ಕೊಡೋಣ, ಆ ಗಂಡನೇ ಎಲ್ಲ ನೋಡ್ಕೊಳ್ತಾನೆ, ಗಂಡನೇ ಸಾಕ್ತಾನೆ ಅಂತೆಲ್ಲ ಹೇಳ್ತಿರ್ತಾರೆ. ಮತ್ತು ಅಲ್ಲಿಗೋದ್ರೂ ಅಷ್ಟೇ ಅಡುಗೆ ಮಾಡೋದು ತಪ್ಪೋದಿಲ್ಲ, ಕಸರೆ ಮುಸರೆ ತಿಕ್ಕೋದು ತಪ್ಪೋದಿಲ್ಲ, ಮತ್ತು ಇನ್ನೇನಕ್ಕೆ PUC ಮಾಡಿಸೋದೇನಕ್ಕೆ, ಡಿಗ್ರಿ ಮಾಡಿಸೋದೇನಕ್ಕೆ, ಮತ್ತು MBAಗಳು MCOMಗಳು ಏನಕ್ಕೆ ಮಾಡಿಸೋದು ಅಂತಂದ್ಬಿಟ್ಟು ಸ್ಟಾಪ್ ಮಾಡಿಸ್ಬಿಡ್ತಾರೆ. ಆದರೆ ಆ ರೀತಿಯಾಗಿ ಮಾಡಿಸೋದು ತುಂಬ ಅಂದರೆ ತುಂಬಾ ದೊಡ್ಡ ತಪ್ಪು ಅಂತಂದ್ಬಿಟ್ಟು ಅಮ್ಮ ಆವಾಗ ನನಗೆ ಹೇಳ್ತಾ ಇದ್ರು. ಯಾಕಂದರೆ ಒಂದು ಹೆಣ್ಣು ಮಗು 10th ಮುಗಿಸಿದ್ದಾದ್ಮೇಲೆ PUC ಮುಗಿಸಿದ್ದಾದ್ಮೇಲೆ ಒಬ್ಬ ಒಳ್ಳೆಯ ಹುಡುಗನ್ನ ನೋಡಿಬಿಟ್ಟು ಮದುವೆ ಮಾಡಿ ಕೊಡ್ತಾರೆ. ಒಂದು ಸ್ವಲ್ಪ ಒಡವೆನೂ ಕೊಡ್ತಾರೆ, ಒಂದು ಸ್ವಲ್ಪ ದುಡ್ಡು ಕಾಸೂ ಕೊಡ್ತಾರೆ. ಹಾಗೆ ಹುಡುಗನ ಕಡೆಯವರು ಅಷ್ಟೇ ತುಂಬ ಚೆನ್ನಾಗಿರ್ತಾರೆ, ಆಸ್ತಿಗಳಿರುತ್ತೆ, ಅಂತಸ್ತಿರುತ್ತೆ, ದುಡ್ಡು ಕಾಸು ಎಲ್ಲನೂ ಇರುತ್ತೆ. ಅಂಥ ಹುಡುಗನಿಗೆ ನೋಡಿ ಮದುವೆ ಮಾಡಿ ಕೊಡ್ತಾರೆ. ಇಷ್ಟ ಆದರೆ ಸಾಕು ಅಂತಂದ್ಬಿಟ್ಟು ಪೇರೆಂಟ್ಸು ತಮ್ಮ ಜವಾಬ್ದಾರಿಗಳನ್ನು ಮುಗಿಸ್ತಾರೆ. ಆದರೆ ಮುಂದಿನ ಭವಿಷ್ಯ ಯಾವ ರೀತಿಯಾಗಿರುತ್ತೆ ಅಂತಂದ್ಬಿಟ್ಟು ಯಾರಿಗೆ ತಾನೇ ಗೊತ್ತಿರುತ್ತೆ. ಆ ಮದುವೆ ಆದ ಹುಡುಗ ಒಳ್ಳೆಯವನಾಗಿದ್ದರೆ ಆ ಹೆಣ್ಣು ಮಗುವಿನ ಜೀವನ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಆದರೆ
ಎಲ್ಲ ಇರುತ್ತೆ, ಆಸ್ತಿ ಇರುತ್ತೆ, ಅಂತಸ್ತು ಇರುತ್ತೆ, ಎಲ್ಲ ಇರುತ್ತೆ. ಆದರೆ ಅದು ಎಲ್ಲಿವರೆಗೂ ಇರುತ್ತೆ, ಕೊನೆಯವರೆಗೂ ಇರುತ್ತಾ ಇಲ್ವಾ ಅನ್ನೋ ಗ್ಯಾರಂಟಿ ಏನಿರುತ್ತೆ. ಮಧ್ಯದಲ್ಲಿ ಆಸ್ತಿ ಅಂತಸ್ತುಗಳನ್ನ ಕಳ್ಕೊಳ್ಬೋದು, ಮತ್ತು ಕೆಲವೊಂದಿಷ್ಟು ಬ್ಯಾಡ್ ಹ್ಯಾಬಿಟ್ಸ್ನ ಕಲ್ತ್ಕೊಳ್ಬೋದು, ಡ್ರಿಂಕ್ಸ್ ಮಾಡ್ಬೋದು. ಇಲ್ಲ ಅಂತಂದರೆ ಏನಾದರೂ ನಡಿಬಾರ್ದೊಂದು ಘಟನೆಗಳೇನಾದರೂ ನಡೆದೋಗ್ಬಿಟ್ಟು ಆ ಹೆಣ್ಣಿನ ಜೀವನ ಏನಾದರೂ ಅರ್ಧಕ್ಕೆ ನಿಂತೋಯ್ತು ಅಂತಂದರೆ ಆವಾಗ ಯಾರು ಜವಾಬ್ದಾರರಾಗಿರ್ತಾರೆ? ತಂದೆ ತಾಯಿ ಆದವರು ಎಲ್ಲಿವರೆಗೂ ಬದುಕಿರ್ತಾರೆ? ಆ ಮಗುಗೆ ನಾಳೆ ಬೆಳಗ್ಗೆ ಮಕ್ಕಳೇನಾದರೂ ಆದರೆ ಅವ್ರನ್ನ ಯಾರು ಸಾಕ್ತಾರೆ? ಅವ್ರನ್ನ ಯಾರನ್ನ ಪೋಷಣೆ ಮಾಡ್ತಾರೆ? ಈ ಎಜುಕೇಷನ್ ಏನು ಇಲ್ಲದೆ ಹುಡುಗಿಗೆ ಯಾರೊಂದು ಜಾಬ್ ಅಂತ ಕೊಡ್ತಾರೆ ಅಂತೆಲ್ಲ ಅಮ್ಮ ನನಗೆ ಹೇಳ್ತಾ ಇದ್ರು. ಅದೇ ಹೆಣ್ಣು ಮಗುಗೆ ಪೇರೆಂಟ್ಸ್ ಆದವರು ಒಂದಿಷ್ಟು ಎಜುಕೇಷನ್ ಅಂತ ಕೊಡಿಸಿದ್ರೆ, ಅಂದರೆ ಅವ್ರು ಎಲ್ಲಿವರೆಗೂ ಓದುತ್ತಾರೋ ಅಲ್ಲಿವರೆಗೂ ಓದಿಸಿ, ಇಲ್ಲ ಅಂತಂದರೆ ಅವ್ರು ಓದ್ತಾ ಇಲ್ಲ ಅಂತಂದರೆ ಮುಂದೆ ಜೀವನ ಈ ರೀತಿಯಾಗಿರುತ್ತೆ ಅಂತಂದ್ಬಿಟ್ಟು ಅವ್ರಿಗೊಂದು ಸ್ವಲ್ಪ ತಿಳುವಳಿಕೆಯನ್ನು ಹೇಳಿ ಎಜುಕೇಷನನ್ನು ಕೊಡಿಸಿದ್ರೆ ಅದೊಂದಿಷ್ಟು ದೊಡ್ಡ ಆಸ್ತಿ ಅಂತ ಹೇಳ್ಬೋದು. ಯಾಕಂದರೆ ನಾಳೆ ಬೆಳಗ್ಗೆ ಆ ಹೆಣ್ಣು ಮಗುಗೆ ಏನೇ ಒಂದು ಪ್ರಾಬ್ಲಮ್ಸ್ ಬಂದರೂ, ಹಾಗೆ ದೇವರು ಕೊಡಬಾರ್ದು ಒಂದು ಒಂಟಿತನ ಅನ್ನೋದು ಏನಾದರೂ ಕೊಟ್ಬಿಟ್ರೆ, ಆವಾಗ ಮಕ್ಕಳೇನಾದರೂ ಇದ್ದರೆ ಆ ಒಂದು ಎಜುಕೇಷನ್ ಅನ್ನೋ ಸರ್ಟಿಫಿಕೇಟ್ನ ಇಟ್ಕೊಂಡು ಒಂದು ಜಾಬ್ ಅಂತ ಮಾಡಿಕೊಂಡು ಮಕ್ಕಳನ್ನ ಪೋಷಣೆ ಮಾಡಿಕೊಂಡು ಅವ್ರ ಜೀವನನೂ ಅಷ್ಟೇ ಸಾಗಿಸ್ಬೋದು. ಆ ಹೆಣ್ಣು ಮಗು ತಂದೆ ತಾಯಿ ಆದವರು ನಮ್ಮ ಹೆಣ್ಣು ಮಗು ಜೀವನ ಹಿಂಗಾಗೋಯ್ತಲ್ಲಪ್ಪ ಅಂತಂದ್ಬಿಟ್ಟು ಒಂದಷ್ಟು ವರ್ಷಗಳು ಅವರು ಸಾಕ್ಬೋದು. ಅಂತಂದರೆ ಒಂದಷ್ಟು ವರ್ಷಗಳು ಅವ್ರು ಗಟ್ಟಿಯಾಗಿರೋವರೆಗೂ ಅವರು ನೋಡ್ಕೊಳ್ಬೋದು. ಅದಾದಮೇಲೆ ಆ ಹೆಣ್ಣು ಮಗು ಆದವಳು ಒಂಟಿ ಆಗ್ತಾಳಲ್ವಾ, ಅದೇ ಒಂದು ಎಜುಕೇಷನ್ ಅಂತ ಕೊಡಿಸ್ಬಿಟ್ರೆ ಅದು ಒಂದು ದೊಡ್ಡ ಆಸ್ತಿ ಥರ ಇರುತ್ತೆ. ಏನೇ ಬಂದರೂ ಎದುರಿಸ್ತಾಳೆ, ಆವಾಗ ಮಕ್ಕಳನ್ನ ಸಾಕ್ತಾಳೆ, ಜೀವನನ ಸಾಗಿಸ್ತಾಳೆ. ಎಜುಕೇಷನ್ ಏನು ಕೊಡಿಸ್ಲಿಲ್ಲ ಅಂತಂದರೆ ನಾಳೆ ಬೆಳಗ್ಗೆ ಇದೆಲ್ಲನೂ ಅರ್ಥ ಆದಮೇಲೆ ನಮ್ಮನ್ನೇ ಬೇಕು ಅಂತಾಳೆ ಆ ಹೆಣ್ಣು ಮಗು. ನಮ್ಮಪ್ಪ ಅಮ್ಮ ನಮ್ಮನ್ನು ಚೆನ್ನಾಗಿ ಓದಿಸಿದ್ರೆ ನಮ್ಗೆ ಈ ಕಷ್ಟ ಇತ್ತಾ ಅಂತಂದ್ಬಿಟ್ಟು ಕೊರಗ್ತಾಳೆ ಅಂತಂದ್ಬಿಟ್ಟು ನಮ್ಮಮ್ಮ ಆವಾಗ ಆ ಮಾತುಗಳನ್ನು ಹೇಳ್ತಾ ಇದ್ರು. ನನಗಿವಾಗ ಆ ಮಾತುಗಳೆಲ್ಲ ಖಂಡಿತ ನಿಜ ಅಂತ ಅನಿಸುತ್ತೆ. ಯಾಕಂದರೆ ಆಗಿನ ಟೈಮಲ್ಲಿ ಅಮ್ಮ ನನಗೆ MBA ಮಾಡು ಅಂತ ಹೇಳ್ತಾ ಇದ್ರು. ಆದರೆ ನಾನೇ MBA ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂತಂದರೆ ನಾನು 10th ಮುಗಿಸಿದೆ, ಚೆನ್ನಾಗೇ ಮುಗಿಸಿದ್ದೀನಿ ನಾನು 10th. ನನಗೆ 3rd ಕ್ಲಾಸಲ್ಲಿ ಏನೋ ಪಾಸ್ ಆಯಿತು, ಅಂದರೆ 3rd ಪ್ಲೇಸ್ ನನಗೆ ಬಂತು. ಮತ್ತು PUCನೂ ಅಷ್ಟೇ ಪಾಸ್ ಮಾಡಿದೆ, ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದೆ. ಅದಾದಮೇಲೆ ಡಿಗ್ರಿ ನನಗೆ ಇಂಗ್ಲೀಷ್ ಮೀಡಿಯಮು, ಫುಲ್ಲು ಇಂಗ್ಲೀಷ್ ಮೀಡಿಯಮ್, ನನಗೇನು ಅರ್ಥ ಆಗಲಿಲ್ಲ. ಹಾಗಾಗಿ ನನಗೆ ಬ್ಯಾಕ್ಲಾಗ್ ಸಬ್ಜೆಕ್ಟ್ಸ್ ಅನ್ನೋದು ಉಳ್ಕೊಂಡ್ಬಿಡ್ತು. 1 ವರ್ಷ ನನಗೆ ವೇಸ್ಟ್ ಆಯಿತು, ಅಲ್ಲೇ ನಾನು ಎಡವಿದ್ದು. ಆ 1 ವರ್ಷ ಯಾಕೆ ವೇಸ್ಟ್ ಮಾಡೋದು ಅಂತಂದ್ಬಿಟ್ಟು ನಾನು ಜಾಬ್ಗೆ ಜಾಯ್ನ್ ಆದೆ. ಆವಾಗ ನನಗೆ ಫಸ್ಟ್ ಮಂತ್ ಸ್ಯಾಲ್ರಿನೇ 10,000 ಕೊಟ್ಟರು. ಅದಾದಮೇಲೆ ನಾನು ಕಟ್ಟಿ ಪಾಸ್ ಮಾಡಿಕೊಂಡೆ. ಒಂದು ಸಮ್ ಏನೋ ಕಟ್ಟಿ ಪಾಸ್ ಮಾಡಿಕೊಂಡೆ. ನೆಕ್ಸ್ಟು ಇನ್ನೊಂದು ಸಮ್ ಬರೋಷ್ಟರಲ್ಲಿ ನಾನು ಕಟ್ಟೋದಕ್ಕೇ ಹೋಗಲಿಲ್ಲ. ಯಾಕಂದರೆ ನನಗೆ ಪ್ರತಿ ಮಂತು 10,000 ಬರ್ತಾ ಇತ್ತಲ್ಲ ಸ್ಯಾಲ್ರಿ, ನನಗೆ ಅದೇ ಒಂದು ದೊಡ್ಡ ಅಮೌಂಟ್ ಆಗೋಯ್ತು. ಆಗಿನ ಟೈಮ್ಗೆ ನಾನು ಓದೋದಕ್ಕೆ ಹೋಗಲಿಲ್ಲ. ಬಿಡು, ಇವಾಗೇ ನನಗೆ 10,000 ಬರ್ತಾ ಇದೆ, ಇನ್ನು ಮುಂದಕ್ಕೆ ನನಗೆ ಜಾಬ್ ಎಕ್ಸ್ಪೀರಿಯೆನ್ಸ್ ಆಗ್ತಾ ನನಗೆ ಸ್ಯಾಲ್ರಿನೂ ಅಷ್ಟೇ ಜಾಸ್ತಿ ಬರುತ್ತೆ ಅಂತಂದ್ಬಿಟ್ಟು ನಾನು ಅಷ್ಟಕ್ಕೆ ನಾನು ಸ್ಟಾಪ್ ಮಾಡಿಬಿಟ್ಟೆ. ಅದಾದಮೇಲೆ ಅಮ್ಮ ಹೇಳ್ತಾನೆ ಇದ್ದರು, MBA ಮಾಡು, ಕಟ್ ಪಾಸ್ ಮಾಡ್ಕೋ ಅಂತೆಲ್ಲ ಹೇಳ್ತಾ ಇದ್ರು. ನಾನೇ ಕೇಳಲಿಲ್ಲ. ಬಿಡು, ನನಗೆ ಸ್ಯಾಲ್ರಿ ಚೆನ್ನಾಗಿ ಬರ್ತಿದೆ ಅಂತಂದ್ಬಿಟ್ಟು ನಾನು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ. ಅದಲ್ಲದೆ ನಮಗೆ ಅವಾಗ ಒಂದು ಸ್ವಲ್ಪ ಬಡತನೂ ಇತ್ತು. ನಾನು ಜಾಬ್ ಮಾಡಿಕೊಂಡು ಸ್ಯಾಲ್ರಿ ತೊಗೊಂಬಂದು ಕೊಡೋ ಅಮೌಂಟು ಒಂದು ಸ್ವಲ್ಪ ಯೂಸ್ ಆಗ್ತಾ ಇತ್ತು ಮನೆಗೆ. ಹಾಗಾಗಿ ನಾನು ಬೇಡ ಬಿಡು, ಇನ್ನೇನು ಕಟ್ಟಿ ಪಾಸ್ ಮಾಡ್ಕೊಳ್ಳೋದು ಮತ್ತು MBA ಮಾಡೋದೆಲ್ಲ ಏನು ಬೇಡ, ಇದರಲ್ಲೇ ನಾನು ಕಂಟಿನ್ಯೂ ಮಾಡೋಣ ಅಂತಂದ್ಬಿಟ್ಟು ಅಷ್ಟಕ್ಕೆ ಸ್ಟಾಪ್ ಮಾಡಿಬಿಟ್ಟೆ. ಆದರೆ ಈಗಂತೂ ಒಂದು ಸ್ವಲ್ಪ ಫೀಲ್ ಅಂತೂ ಮಾಡ್ಕೊಳ್ತಾ ಇರ್ತೀನಿ. ನಾನು MBA ಮಾಡಿದರೆ ನನಗೊಂದು ಸ್ವಲ್ಪ ಚೆನ್ನಾಗಿ ಜಾಬ್ ಅನ್ನೋದು ಇರ್ತಾ ಇತ್ತು, ಮತ್ತು ಚೆನ್ನಾಗಿ ಸ್ಯಾಲ್ರಿ ಬರ್ತಾ ಇತ್ತು, ಒಳ್ಳೆ ಪೊಸಿಷನಲ್ಲಿ ಇರ್ತಾ ಇದ್ನಲ್ವಾ ಅಂತ ಅನಿಸ್ತಾ ಇರುತ್ತೆ. ಆದರೂ ಡಿಗ್ರಿ ಮಾಡಿದ್ದೀನಿ, ಅಕೌಂಟ್ಸ್ ಜಾಬ್ ಅನ್ನೋದು ಬರುತ್ತೆ. ಆದರೂ ಇನ್ನೊಂದು ಸ್ವಲ್ಪ MBA ಮಾಡಿದರೆ ಚೆನ್ನಾಗಿರ್ತಿತ್ತಲ್ವಾ, ಚೆನ್ನಾಗಿ ಸ್ಯಾಲ್ರಿ ಬರ್ತಿತ್ತಲ್ವಾ ಅಂತ ಈಗ ಅನಿಸ್ತಾ ಇರುತ್ತೆ. ಮದುವೆ ಆದ ಹೊಸದ್ರಲ್ಲಿ ನಾನು ನನ್ನ ಹಸ್ಬೆಂಡ್ ಹತ್ರ ಹೇಳ್ತಾ ಇದ್ದೆ, ನಾನು MBA ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದಾಗ ಅವರು ಆ ಟೈಮಲ್ಲಿ ಹೇಳಿದರು, ಈಗಲೂ ಟೈಮ್ ಏನಾಗಿಲ್ಲ, ಇವಾಗ ಇನ್ನೂ ನಿನಗೆ 25 ಇಯರ್ಸ್ ಅಷ್ಟೇ, ಇವಾಗಲೂ ಬುಕ್ಸ್ ಎಲ್ಲ ತೊಗೊಂಬಂದು ಕೊಡ್ತೀನಿ, ಆ ಎಕ್ಸಾಮ್ ಕಟ್ಟು, ಕರೆಸ್ಪಾಂಡಿಂಗಲ್ಲಿ ಎಕ್ಸಾಮ್ ಪಾಸ್ ಮಾಡ್ಕೋ, ಜಾಬ್ ಮಾಡೋದಾದರೆ ಜಾಬ್ ಮಾಡು ಅಂತೆಲ್ಲ ಅವರು ಹೇಳ್ತಾ ಇದ್ರು. ಆದರೆ ನನಗೆ
ಯಾಕೋ ಆವಾಗ ಓದೋದಕ್ಕೆ ಇಂಟ್ರೆಸ್ಟ್ ಬರಲಿಲ್ಲ. ಯಾಕಂದರೆ ಸುಮಾರು ನನಗೆ ಒಂದು 4 ವರ್ಷ ಗ್ಯಾಪ್ ಏನೋ ಬಂದುಬಿಡ್ತು. ಒಂದು 3 ಇಯರ್ಸ್ ಜಾಬ್ ಮಾಡಿದೆ, ಮತ್ತು ಅದಾದಮೇಲೆ ಜಾಬ್ ಸರ್ಚಿಂಗ್ 1 ವರ್ಷ, 4 ವರ್ಷ ನನಗೆ ಗ್ಯಾಪ್ ಅನ್ನೋದು ಬಂದುಬಿಡ್ತು. ಇಂಟ್ರೆಸ್ಟ್ ಬರಲಿಲ್ಲ ನನಗೆ. ಎಜುಕೇಷನ್ ಅನ್ನೋದು ಹೇಗೆ ಅಂತಂದರೆ ಕಂಟಿನ್ಯೂಸ್ ಆಗಿ ನಾವು ಓದ್ಬಿಡಬೇಕು. ನಾವು ಏನು ಓದಬೇಕು, ಯಾವ ಜಾಬ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವೋ ಅದನ್ನು ಕಂಟಿನ್ಯೂಸ್ ಆಗಿ ಮಾಡ್ಕೊಂಬಂದ್ಬಿಟ್ರೆ ಅದೆಲ್ಲ ಕ್ಲಿಯರ್ ಆಗಿರುತ್ತೆ. ಒಂದು ಪೊಸಿಷನ್ಗಂತ ಹೋಗ್ತೀವಿ. ನಾವು ಗ್ಯಾಪ್ ಕೊಟ್ಟು ಓದಿದ್ದೀವಿ ಅಂತಂದರೆ ಅಷ್ಟಾಗಿ ಇಂಟ್ರೆಸ್ಟ್ ಬರೋದಿಲ್ಲ. ಯಾಕಂದರೆ ಆ ಒಂದು ಎಕ್ಸ್ಪೀರಿಯೆನ್ಸ್ನಿಂದ ನಾನು ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ. ಓದೋರು ಇದ್ದಾರೆ, ಓದಿದ ಮೇಲೆ ಇಂಟ್ರೆಸ್ಟ್ ಇರೋರು ಗ್ಯಾಪ್ ಕೊಟ್ಟು ಓದಿದ್ದಾರೆ, ಮತ್ತು ಮದುವೆ ಆದಮೇಲೆ ಓದಿದ್ದಾರೆ, ಮಕ್ಕಳಾದ್ಮೇಲೂ ಓದಿದ್ದಾರೆ. ಆದರೆ ಎಲ್ಲರ ಮೈಂಡು ಒಂದೇ ರೀತಿಯಾಗಿರೋದಿಲ್ಲ ಅಲ್ವಾ? ಹಾಗಾಗಿನೇ ನಾವು ಓದೋದಾದರೆ ಕಂಟಿನ್ಯೂಸ್ ಆಗಿ ಕಂಪ್ಲೀಟಾಗಿ ಒಂದೇ ಸಲ ಎಲ್ಲ ಕ್ಲಿಯರ್ ಮಾಡ್ಕೊಂಬಿಟ್ರೆ ಎಜುಕೇಷನ್ ಅನ್ನೋದು ನಮಗೆ ಚೆನ್ನಾಗಿ ಒಂದು ವೆಲ್ ಎಜುಕೇಷನ್ ಅನ್ನೋದು ನಮಗೆ ಸಿಗುತ್ತೆ. ಅದರಲ್ಲೂ ನಾನಂತೂ ಹೇಳ್ತೀನಿ, ಎಜುಕೇಷನ್ ಮಧ್ಯದಲ್ಲಿ ನಾವೇನಾದರೂ ಒಂದು ಸ್ವಲ್ಪ ಸ್ಯಾಲ್ರಿಯನ್ನು ನೋಡಿದ್ದೀವಿ ಅಂತಂದರೆ ನಿಜವಾಗ್ಲೂ ಆ ಟೈಮಲ್ಲಿ ಎಡ್ತೀವಿ. ಆಲ್ಮೋಸ್ಟ್ ಒಂದು 60% ಆದರೂ ನಾವು ಎಡುವ ಚಾನ್ಸಸ್ ಅಲ್ಲೇ ಇರುತ್ತೆ. ಇದೆಲ್ಲ ಆದಮೇಲೆ ಒಂದು 2 ಇಯರ್ಸ್ ಆದಮೇಲೆ ನನಗೆ ಜ್ಞಾನೋದಯ ಆಯಿತು ಅಂತ ಅಂದ್ಕೊಳ್ತೀನಿ. ಆವಾಗ ಇನ್ನೊಂದು ಲಾಸ್ಟಲ್ಲಿ ಬ್ಯಾಕ್ಲಾಗ್ ಸಬ್ಜೆಕ್ಟ್ ಒಂದಿತ್ತು, ಅದನ್ನು ಕಟ್ಟಿ ಪಾಸ್ ಮಾಡಿಕೊಂಡೆ. ಆದರೆ ನಾನು ಎಲ್ಲ ಜಸ್ಟ್ ಪಾಸಲ್ಲೇ ಪಾಸ್ ಆಗಿದ್ದು ಡಿಗ್ರಿನ. ನನಗೆ ಆ ಒಂದು ಜಸ್ಟ್ ಪಾಸ್ ಏನಕ್ಕೂ ಯೂಸ್ ಆಗೋದಿಲ್ಲ ಜಾಬ್ಗಳಿಗೆ. ಈ ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಇದಕ್ಕೆಲ್ಲ ಏನಕ್ಕೂ ಅದು ಯೂಸ್ ಆಗೋಲ್ಲ ಜಸ್ಟ್ ಪಾಸ್ ಅನ್ನೋದು. ನಾನು 10th ಮತ್ತು PUC ಎಲ್ಲ ಚೆನ್ನಾಗೇ ಪಾಸ್ ಮಾಡಿಕೊಂಡೆ. ಆದರೆ ಡಿಗ್ರಿ ಮಾತ್ರ ನನ್ನ ಕೈಯಲ್ಲಿ ಚೆನ್ನಾಗಿ ಪಾಸ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಜಸ್ಟ್ ಪಾಸ್ ಮಾಡಿಕೊಂಡು ಡಿಗ್ರಿ ಒಂದು ಪಾಸ್ ಮಾಡಿಕೊಂಡೆ. ಏನೋ ಪ್ರೈವೇಟ್ ಕಂಪ್ನಿಗಳಲ್ಲಿ, ಒಂದು ಪ್ರೈವೇಟ್ ಆಫೀಸುಗಳಲ್ಲಿ ಒಂದು ಜಾಬ್ ಅಂತ ಮಾಡ್ಬೋದು ಅಷ್ಟೇ. ಏನೋ ದೇವ್ರ ದಯೆಯಿಂದ ಹಾಗೆ ನಾನು ಚಿಕ್ಕಂದಿನಿಂದ ರಾಮಕೋಟೆಯನ್ನು ಬರಿತಾ ಇದ್ನಲ್ವ, ಆ ದೇವರ ಅನುಗ್ರಹದಿಂದನೋ ಏನೋ ನನಗೆ ಒಬ್ಬ ಒಳ್ಳೆ ಗಂಡ ಅನ್ನೋರು ಸಿಕ್ಕಿದ್ರು. ಇಲ್ಲ ಅಂತಂದಿದ್ರೆ ನನ್ನ ಜೀವನ ತುಂಬ ಅಂದರೆ ತುಂಬಾ ಕಷ್ಟ ಅಂತ ನಾನು ನಿಜವಾಗ್ಲೂ ಹೇಳ್ತೀನಿ. ಯಾಕಂದರೆ ನಾನು 3 ಇಯರ್ಸ್ ಜಾಬ್ ಮಾಡ್ತಾ ಇರಬೇಕಾದ್ರೆ ಈ ಎಕ್ಸ್ಪೀರಿಯೆನ್ಸ್ಗಳೆಲ್ಲ ನನಗಾಗಿದೆ. ನಾನು ಅಕೌಂಟ್ ಸೆಕ್ಷನಲ್ಲಿ ಜಾಬ್ ಮಾಡ್ತಾ ಇದ್ನಲ್ವ, ಆವಾಗ ಮಕ್ಕಳ ಫೀಸನ್ನು ಕಟ್ಟೋದಕ್ಕೆ ಒಬ್ಬ ತಾಯಿ ಆದವಳು ಎಷ್ಟೊಂದು ಕಷ್ಟಪಡ್ತಾ ಇದ್ಲು ಅಂತಂದರೆ ತುಂಬಾ ಕಷ್ಟಪಡ್ತಾ ಇದ್ರು. ಒಬ್ಬೊಬ್ಬ ತಾಯಿಯಂದ್ರೂ ಒಂದೊಂದು ರೀತಿಯಾಗಿ ಕಷ್ಟಗಳನ್ನು ಹೇಳ್ತಾ ಇದ್ರು. ನನ್ನ ಹಸ್ಬೆಂಡು ಕುಡಿತಾನೆ ಮೇಡಮ್, ಹಾಗಾಗಿ ನಾನು ಓಲೆಗಳನ್ನು ಅಡ್ಬಿಟ್ಬಿಟ್ಟು ಬಂದು ಮಕ್ಕಳ ಫೀಸನ್ನು ಕಟ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು. ತುಂಬಾ ನನಗೆ ಎಕ್ಸ್ಪೀರಿಯೆನ್ಸ್ ಆಯಿತು. ಆವಾಗ ನನಗೆ ಅನಿಸ್ತು, ಮದುವೆ ಮೇಲೆ ನನಗೊಂದು ರೀತಿಯಾಗಿ ಭಯನೇ ಸ್ಟಾರ್ಟ್ ಆಗೋಯ್ತು. ಏನಪ್ಪ ಮುಂದಿನ ಜೀವನ ನಂದು ಅನ್ನೋ ರೀತಿಯಾಗಿ ಸ್ಟಾರ್ಟ್ ಆಗೋಯ್ತು. ಆವಾಗ ನನಗೆ ಅಮ್ಮ ಹೇಳಿರುವ ಮಾತುಗಳೆಲ್ಲ ನನಗೆ ನಿಜ ಅಂತ ಅನಿಸೋದಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ನಾನು MBA ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತಲ್ವಪ್ಪ, ಇನ್ನೂ ಚೆನ್ನಾಗಿ ಸ್ಯಾಲ್ರಿ ಬರ್ತಾ ಇತ್ತು, ಮುಂದೆ ನನ್ನ ಜೀವನ ಯಾವ ರೀತಿಯಾಗಿರುತ್ತೋ ಏನೋ ಅನ್ನೋಷ್ಟು ನನಗೆ ಭಯ ಸ್ಟಾರ್ಟ್ ಆಗ್ಬಿಡ್ತು. ಆದರೆ ಗೊತ್ತಿಲ್ಲ, ದೇವರನ್ನೋನು ನನಗೆ ಒಂದು ಒಳ್ಳೆ ದಾರಿನೇ ತೋರಿಸ್ದ ಅಂತ ನಾನು ಇವಾಗಲೂ ಅಷ್ಟೇ ನೆನೆಸ್ಕೊಳ್ತಾ ಇರ್ತೀನಿ. ಆ ಟೈಮಲ್ಲಿ ನನಗೆ ಅಮ್ಮ ಹೇಳಿರುವ ಮಾತುಗಳು ನಿಜ ಅಂತ ಅನಿಸೋದಕ್ಕೆ ಸ್ಟಾರ್ಟ್ ಆಯಿತು. ಇದಕ್ಕೆ ಇರ್ಬೋದು ಅಮ್ಮ ಹೇಳ್ತಿದ್ದು, ಗಂಡು ಮಕ್ಕಳಂತೆ ಹೆಣ್ಮಕ್ಳಿಗೂ ಎಜುಕೇಷನ್ ಅನ್ನೋದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು ಅಂತ ಇದಕ್ಕೆ ಹೇಳ್ತಾ ಇರ್ಬೋದೇನೋ ಅಂತಂದ್ಬಿಟ್ಟು ಆವಾಗ ಅನಿಸೋದಕ್ಕೆ ಸ್ಟಾರ್ಟ್ ಆಯಿತು. ಆವಾಗಿಂದ ನನಗೆ ಅಮ್ಮನ ಮೇಲೆ ಒಂದು ಪ್ರೌಡ್ ಫೀಲ್ ಅನ್ನೋದು ಆಯಿತು. ಆದರೆ ನಮ್ಮಮ್ಮ ಏನು ಎಜುಕೇಷನ್ ಅನ್ನೋದೇ ಮಾಡಿಲ್ಲ. ಅವರು 3ನೇ ಕ್ಲಾಸ್ವರೆಗೂ ಏನೋ ಓದಿದ್ದಾರೆ, ಆದರೆ ಅವ್ರ ಹೆಸರು ಅವ್ರು ಬರೆಯೋದಕ್ಕೆ ಬರೋದಿಲ್ಲ, ಅವ್ರ ಸಿಗ್ನೇಚರ್ ಸಹ ಹಾಕೋದಕ್ಕೂ ಬರೋದಿಲ್ಲ. ನಾನು PUCಗೆ ಹೋದ ಮೇಲೆ ನಮ್ಮ ಮಾರ್ಕ್ಸ್ ಕಾರ್ಡ್ಸ್ಗೆಲ್ಲ ಸಿಗ್ನೇಚರ್ ಹಾಕಬೇಕು ಅಂತಂದ್ಬಿಟ್ಟು ನಾನು ಅವ್ರ ಹೆಸರನ್ನು ಬರೆಯೋದು ಕಲಿಸ್ಕೊಟ್ಟೆ ಅಷ್ಟೇ. ಆದರೂ ಅವ್ರು ಇಷ್ಟೆಲ್ಲ ತಿಳ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ನನಗೆ ಅವ್ರ ಮೇಲೆ ಒಂದು ಪ್ರೌಡ್ ಫೀಲ್ ಅನ್ನೋದು ಆವಾಗ ಆಯಿತು. ನೆಕ್ಸ್ಟ್ ಈಗ ನಾನು ಮಶ್ರೂಮ್ ಗ್ರೇವಿಯನ್ನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು 2 ಮಶ್ರೂಮ್ ಪಾಕೆಟನ್ನು ತೊಗೊಂಬಂದಿದ್ದೆ. ಅದನ್ನು ನೀಟಾಗಿ ನೀರಲ್ಲಿ ನೆನೆಸಿಟ್ಕೊಂಡು ಅದ್ರ ಮೇಲೆ ಒಂದು ಲೇಯರ್ ಬರುತ್ತೆ, ಮಶ್ರೂಮ್ ಮೇಲೆ ಒಂದು ಲೇಯರ್ನ ತೆಗೆದು ನೀಟಾಗಿ ಅದನ್ನ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದಾದಮೇಲೆ ಗ್ಯಾಸ್ ಸ್ಟವ್ ಮೇಲೆ ಬಾಣಲಿಯನ್ನು ಇಟ್ಕೊಂಡು ಒಂದು 6ರಿಂದ 7 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಅದಕ್ಕೆ ಮಸಾಲೆ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕ್ಕೊಂಡೆ. ಈ ಚಕ್ಕೆ, ಲವಂಗ, ಸೋಂಪು ಮತ್ತು ಮರಾಠಿ ಮೊಗ್ಗು, ಕಸೂರಿ ಮೆಂತೆ ಇವೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದಮೇಲೆ ಒಂದು 2 ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಅದಾದಮೇಲೆ ಒಂದು 2 ಟೊಮೊಟೊ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ದಾದಮೇಲೆ ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಮತ್ತು ಅಚ್ಕಾರದ ಪುಡಿ
ಇಷ್ಟನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಇದಿಷ್ಟೇ ಮಶ್ರೂಮ್ ಗ್ರೇವಿಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು. ಇದೆಲ್ಲ ಮೇಲೆ ಎಣ್ಣೆ ರೀತಿಯಾಗಿ ಬಂದ ಮೇಲೆ ಆವಾಗ ನಾನು ಇದಕ್ಕೆ ಮಶ್ರೂಮ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನೆಲ್ಲ ಅದನ್ನೆಲ್ಲ ಹಾಕ್ಕೊಂಡು, ನಾನು ಇದಕ್ಕೆ ನೀರೇನು ಹಾಕೋದಿಲ್ಲ, ಮಶ್ರೂಮಲ್ಲೇ ನೀರು ಅನ್ನೋದು ಬಿಟ್ಕೊಳ್ಳುತ್ತೆ. ಹಾಗಾಗಿ ನಾನು ಈ ಮಶ್ರೂಮ್ ಗ್ರೇವಿಗೆ ನೀರೇನು ಹಾಕೋದಿಲ್ಲ. ಈ ಮಶ್ರೂಮ್ ಎಲ್ಲ ಚೆನ್ನಾಗಿ ಬೆಂದಿದ್ದಾದಮೇಲೆ ನನಗೆ ಗ್ರೇವಿ ಥಿಕ್ನೆಸ್ಸು ಎಷ್ಟಿಗೆ ಬೇಕೋ ಅಷ್ಟರವರೆಗೂ ನಾನು ಕುದಿಸ್ಕೊಂಡು ಲಾಸ್ಟಲ್ಲಿ ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನೆಲ್ಲ ಹಾಕಿಬಿಟ್ಟು ಸ್ಟವ್ನ ಆಫ್ ಮಾಡಿಕೊಂಡ್ರೆ ಮಶ್ರೂಮ್ ಗ್ರೇವಿ ಅನ್ನೋದು ರೆಡಿಯಾಗುತ್ತೆ. ನಾನು 2 ಮಶ್ರೂಮ್ ಪಾಕೆಟನ್ನು ಯೂಸ್ ಮಾಡ್ಕೊಂಡಿರೋದು. ಇದರಿಂದ ಒಂದು 6 ಜನ ಆದರೂ ಊಟ ಮಾಡ್ಬೋದು. ನನಗೆ ಗ್ರೇವಿ ಥಿಕ್ನೆಸ್ಸು ಇಷ್ಟಕ್ಕೆ ಸಾಕಾಗಿದೆ. ಹಾಗಾಗಿ ನಾನು ಈ ಟೈಮಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಸ್ಟವನ್ನು ಆಫ್ ಮಾಡಿದ್ರೆ ಮಶ್ರೂಮ್ ಗ್ರೇವಿ ರೆಡಿ ಆಯಿತು. ಈ ಮಶ್ರೂಮನ್ನು ನಾನು ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ನನಗೇನು ಅನ್ನಿಸ್ತು ಅಂತಂದರೆ, ಈ ಆಗಸ್ಟು, ಸೆಪ್ಟೆಂಬರು, ಅಕ್ಟೋಬರ್ ಟೈಮಲ್ಲಿ ಜಡಿ ಮಳೆಗಳು ಬೀಳ್ತಾ ಇರುತ್ತಲ್ವ, ಆ ಟೈಮಲ್ಲಿ ನ್ಯಾಚುರಲ್ಲಾಗಿ ಭೂಮಿಯಿಂದ ಅಣಬೆಗಳು ಸಿಗುತ್ತೆ ಅಲ್ವಾ. ಆ ಅಣಬೆಗಳನ್ನು ನಾನು ಯಾವತ್ತೂ ಅಷ್ಟೇ ಕಿತ್ತೇ ಇಲ್ಲ. ನನ್ನ ತಮ್ಮ ಮತ್ತು ಅಪ್ಪ ಇವರೆಲ್ಲ ಕಿತ್ಕೊಂಬಂದು ಕೊಟ್ಟಾಗ ಖುಷಿಯಿಂದ ಅದನ್ನ ತಗೊಂಡು ಅಡುಗೆ ಮಾಡ್ತಾಯಿದ್ದೆ. ಆದರೆ ನನಗೆ ಯಾವಾಗಲೂ ಒಂದು ಆಸೆ ಆಗ್ತಾ ಇರುತ್ತೆ, ನಾನೇ ಡೈರೆಕ್ಟಾಗಿ ಆ ಅಣಬೆಗಳನ್ನು ಕೀಳಬೇಕು ಅಂತ ಆಸೆ ಆಗ್ತಾ ಇರುತ್ತೆ. ನಿಮ್ಮಲ್ಲಿ ಯಾರಾದರೂ ಈ ರೀತಿಯಾಗಿ ನ್ಯಾಚುರಲ್ಲಾಗಿ ಭೂಮಿಯಿಂದ ಅಣಬೆಗಳನ್ನು ಕಿತ್ತಿದ್ದೀರಾ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಈಗ ಮಶ್ರೂಮ್ ಗ್ರೇವಿ ಮಾಡಿದ್ದಾಯಿತು. ಈಗ ಗೀ ರೈಸ್ ಮಾಡ್ತಾ ಇದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೀನಿ, ಹಾಗೆ ಒಂದು ಸ್ವಲ್ಪ ತುಪ್ಪವನ್ನು ಹಾಕಿದ್ದೀನಿ. ಇದಕ್ಕೆ ನಾನು ಸೋಂಪು, ಚಕ್ಕೆ, ಮರಾಠಿ ಮೊಗ್ಗು ಮತ್ತು ಏಲಕ್ಕಿ, ಆಮೇಲೆ ಕಸೂರಿ ಮೆಂತ್ಯ ಇಷ್ಟನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು, ಅದಾದಮೇಲೆ ನಾನು ಒಂದು ಸ್ವಲ್ಪ ಗೋಡಂಬಿಯನ್ನು ಹಾಕಿದ್ದೀನಿ. ಒಂದು ಸ್ವಲ್ಪ ಜಾಸ್ತಿ ಗೋಡಂಬಿನೇ ಹಾಕಿದ್ದೀನಿ, ಗೋಡಂಬಿ ಇಷ್ಟಪಡ್ತಾರಲ್ವಾ ಅಂತಂದ್ಬಿಟ್ಟು. ಹಾಗೆ ಇವಾಗ ಒಂದು 6 ಹಸಿಮೆಣಸಿನ್ಕಾಯನ್ನು ಕಟ್ ಮಾಡಿ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾ ಇದ್ದೀನಿ. ಹಾಗೆ ತುಪ್ಪನೂ ಅಷ್ಟೇ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಲ್ವಾ ಅಂತಂದ್ಬಿಟ್ಟು. ನೆಕ್ಸ್ಟ್ ಈಗ ಒಂದು ಈರುಳ್ಳಿಯನ್ನು ಉದ್ದುದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಇದನ್ನು ಹಾಕ್ಬಿಟ್ಟು ಇವಾಗ ಫ್ರೈ ಮಾಡ್ತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾ ಇದ್ದೀನಿ. ಈಗ ಕೊನೆಯದಾಗಿ ಒಂದು ಸ್ವಲ್ಪ ಹಸಿ ಬಟಾಣಿಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಹಸಿ ಬಟಾಣಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಹಸಿ ಬಟಾಣಿಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ನಾನು 1.5 ಗ್ಲಾಸಷ್ಟು ಅಕ್ಕಿಯನ್ನು ತಗೊಂಡಿದ್ದೆ. ಈ ಗೀ ರೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ನಾನು ಅಕ್ಕಿಯನ್ನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಇವಾಗ ನಾನು 2.25 ಗ್ಲಾಸಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಈಗ ನೀರೆಲ್ಲ ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ನಾನು ಅಕ್ಕಿಯನ್ನು ನೀರಲ್ಲಿ ನೆನೆಸಿಟ್ಕೊಂಡಿದ್ನಲ್ವ, ಈ ಅಕ್ಕಿಯನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 2 ವಿಸಿಲ್ ಬಿಟ್ಟರೆ ಗೀ ರೈಸ್ ಅನ್ನೋದು ರೆಡಿ ಆಗುತ್ತೆ. ಗೀ ರೈಸು ಮತ್ತು ಮಶ್ರೂಮ್ ಗ್ರೇವಿ ಅನ್ನೋದು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನಮ್ಮ ಮನೆಯಲ್ಲಂತೂ ಒಂದು 6 ಜನ ಆದರೂ ತಿಂದರು ಈ ಗೀ ರೈಸ್ನ. ತಮ್ಮ, ಅಮ್ಮ ಮತ್ತು ನನ್ನ ಹಸ್ಬೆಂಡು, ನಾನು ಮತ್ತು ನಮ್ಮ ಇಂಟೀರಿಯರ್ ಅಣ್ಣ ಇಷ್ಟು ಜನ ತಿಂದ್ವಿ. ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್. ಹಾಗೆ ನನ್ನ ಚಿಕ್ಕಂದಿನಲ್ಲಿ ಅಮ್ಮ ಹೇಳಿರುವ ಮಾತುಗಳು ನಿಮ್ಗೇನಂತ ಅನಿಸ್ತು ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ಲೀಸ್ ಮಾಡ್ತೀರಾ.